ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಒಂದು ಸ್ವೀಟ್ ಮಾಡಿದ್ದೀನಿ. ಅದು ಹೇಗೆ ಮಾಡಿದೆ ಅಂತ ನೋಡಿಕೊಳ್ಳುವ. ನೋಡಿ, ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ. ತಿನ್ನಲಿಕ್ಕೂ ಸಹ ಚೆನ್ನಾಗಿ ಟೇಸ್ಟಿಯಾಗಿದೆ. ಬಾಯಲ್ಲಿಟ್ಟರೆ ಇನ್ನೂ ಅಷ್ಟು ತಿನ್ನಬೇಕಂತ ಅನಿಸುತ್ತೆ. ಆ ರೀತಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿದೆ ಮತ್ತು ಬಾಯಲ್ಲಿ ಚೆನ್ನಾಗಿ ಘಮ ಇರ್ತದೆ. ಇದು ಹೇಗೆ ಮಾಡಿದೆ ಅಂತ ಒಂದು ಸರಿ ನೋಡಿಕೊಳ್ಳುವ. ಒಂದು ಕಡಾಯಲ್ಲಿ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸೋಂಪು ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಈ ರೀತಿಯಾಗಿ ಚೆನ್ನಾಗಿ ಕರಗಿದ ಮೇಲೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 3-4 ಏಲಕ್ಕಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಬಟ್ಲಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಸಾನಿಸ್ಕೋತಾ ಇದ್ದೀನಿ. ಸಾನಿಸಿ ಒಂದು ಸರಿ ಹಾಕಿದರೂ ನಡೀತೈತೆ. ಈ ರೀತಿಯಾಗಿ ಸಾನಿಸ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ಬಟ್ಲ ಅಳತೆ ನೋಡಿಕೊಂಡು ಇಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನಾನು 1 ಗ್ಲಾಸ್ ನೀರಿಗೆ 1 ಗ್ಲಾಸ್ನಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ 2 ಗ್ಲಾಸಿನಷ್ಟು ನಾನು ಹಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಜಾಸ್ತಿ ಅಳಕಾದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬೇಕಾದರೆ ಈ ರೀತಿಯಾಗಿ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿಯಾಗಿ ಹದಕ್ಕೆ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ, ಅದು ಗಂಟಿಲ್ಲಾರ್ದಾಗೆ. ಈಗ ನಾನೇನು ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ತೆಗೆದು ನೆಲದ ಮೇಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ಒಂದು 15 ನಿಮಿಷ. ತಣ್ಣಗಾದ್ಮೇಲೆ ತುಪ್ಪ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಬಿಡಿ. ಚಪಾತಿ ಹಿಟ್ಟು ನಾದ್ಕೊಂಡಿರ್ತಾರ ಈ ರೀತಿಯಾಗಿ ನಾದ್ಕೊಂಡು, ಈಗ ನಾವು ಇದರಲ್ಲಿ ಸಣ್ಣಷ್ಟು ಉಳ್ಳಿ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಉಳ್ಳಿ ಮಾಡ್ಕೊಂಡು ಈ ರೀತಿ ಸಣ್ಣಾಗಿ ನಾನು ತಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಒಂದೊಂದು ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡಿದರೂ ನಡೀತದೆ. ಎಣ್ಣೆಗಾದರೆ ಒಂದೇ ಸರಿ ಹಾಕಲೇಬೇಕಾಗ್ತದೆ ಅಂತ ನಾನು ಈ ರೀತಿಯಾಗಿ ಸಣ್ಣ ಈ ರೀತಿಯಾಗಿ ಉಳ್ಳಿ ಮಾಡಿಕೊಂಡು ಈ ರೀತಿ ತಟ್ಕೊಂಡು ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ. ಇದೇ ರೀತಿಯಾಗಿ ಇವೆಲ್ಲವನ್ನು ತಟ್ಕೊಂಡು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡುವ ರೆಡಿ ಮಾಡಿಕೊಂಡು. ಇದು ಸಂಜೆ ಟೈಮ್ ಸ್ನ್ಯಾಕ್ಸಿಗೆಲ್ಲ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಮಕ್ಕಳಿಗೂ ಸಹ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ. ಈಗ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಹಾಕಿದಂಥದ್ದೆಲ್ಲ ಮುಳುಗಬೇಕು. ಆ ರೀತಿಯಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿಯಾಗಿ. ಒಂದೊಂದನ್ನೇ ಇದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಎಲ್ಲ ಕಾದ ಮೇಲೆ ಹಾಕಿದರೆ ಒಳ್ಳೆಯದು, ಚೆನ್ನಾಗಿ ಫ್ರೈ ಆಗ್ತದೆ. ಕಾದಿಲ್ಲ ಎಣ್ಣೆ ಅಂದರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಈ ರೀತಿಯಾಗಿ ಎಣ್ಣೆ ಎಲ್ಲ ಕಾದ ಮೇಲೆ ಈಗ ಒಂದೊಂದು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ಎಲ್ಲ 2 ಕಡೆಯೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯುವಾಗ ಜಾಸ್ತಿ ಫ್ಲೇಮ್ ಇಟ್ಕೊಂಡು ನೀವು ಎಣ್ಣೆ ಕಾಯಿಸ್ಕೊಂಡು ನಾವು ಹಾಕ್ಕೊಳ್ತೀವಿ. ಬಿಸಿ ಹಾಕ್ಕೊಂಡಿದ್ದೆ. ಈಗ ಇದೇನು ಫ್ರೈ ಮಾಡುವಾಗಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ. ಜಾಸ್ತಿ ಹೈ ಫ್ಲೇಮ್ ಇಟ್ಟರೆ ಬೇಗ ಹೊತ್ತು ಹೋಗ್ಬಿಡ್ತದೆ. ಅದಕ್ಕಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬ್ರೌನ್ ಕಲರ್ ಬರಬೇಕು. ಆ ರೀತಿ ಆಗೋ ತನಕ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾದ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಈವ್ನಿಂಗ್ ಟೈಮ್ ತಿನ್ಬೋದು. ಚೆನ್ನಾಗಿ ಟೇಸ್ಟಿಯಾಗಿದೆ ಮತ್ತು ಬಾಯಲ್ಲಿಟ್ಟರೆ ಚೆನ್ನಾಗಿ ಘಮ ಇರ್ತದೆ. ಏಲಕ್ಕಿ ಮತ್ತು ಬಡಿ ಸೊಪ್ಪೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಟೇಸ್ಟಿಯಾಗಿದೆ. ಬಡಿ ಸೊಪ್ಪು ಜೀರ್ಣ ಆಗ್ತದೆ, ಹಾಗೆ ಘಮನೂ ಇರ್ತದೆ ಏಲಕ್ಕಿ ಹಾಕಿದ್ರಿಂದ. ಬೆಲ್ಲ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈ ರೀತಿಯಾದ ಸ್ನ್ಯಾಕ್ಸ್ ಎಲ್ಲ ವಯಸ್ಸಾದವರಿಗೆ ಮತ್ತು ಮಕ್ಕಳಿಗೆಲ್ಲ ಚೆನ್ನಾಗಿ ತಿಂತಾರೆ ಪ್ರೀತಿಯಿಂದ. ಇದೇ ರೀತಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ. ಈ ರೀತಿಯಾಗಿ ಒಂದೊಂದನ್ನೇ ಎಣ್ಣೆ ಎಲ್ಲ ಬಸಿದು ನಾವು ಈ ರೀತಿಯಾಗಿ ತೆಗೆದು ಒಂದು ಸೈಡೆ ಇಟ್ಕೊಂಡ್ಬಿಡುವ. ನೋಡಿ, ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ರೀತಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು.